ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಮೆಗಾ ಸ್ಟಾರ್ ಎಲೆನೈಟ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಾನು ಒಂದು ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದೆ, ಎಲೆನೈಟ್ ಅವ್ರನ್ನ ಡಬ್ಲ್ಯೂ ಅವರು ಮಂಡ್ಯ ನೈಟ್ ರಾಗೆ ಟ್ರೇಡ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅಂದ್ರೆ ಗಂತರ್ ಅವ್ರನ್ನ ಸ್ಮ್ಯಾಕ್ ಡೌನ್ಗೆ ಕಳಿಸಿ ಎಲೆನೈಟ್ ಅವ್ರನ್ನ ಸ್ಮ್ಯಾಕ್ ಡೌನ್ ಇಂದ ಮಂಡ್ಯ ನೈಟ್ ರಾಗೆ ಮೂವ್ ಮಾಡೋಣ ಅಂತ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ರೂಮರ್ಸ್ಗಳು ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಈಗ ರಸಲ್ ವುಡ್ಸ್ ಅವರು ಕೂಡ ಸೇಮ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇವ್ರು ಹೇಳ್ತಿರೋ ಪ್ರಕಾರ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ತುಂಬಾ ಜನ ಕ್ರಿಯೇಟಿವ್ ಅಲ್ಲಿ ಎಲೆನೈಟ್ ಅವ್ರನ್ನ ಮಂಡ್ಯ ನೈಟ್ ರಾಗೆ ಮೂವ್ ಮಾಡೋಣ ಅಂತ ಪ್ಲಾನ್ಸ್ ಗಳನ್ನ ರೆಡಿ ಮಾಡ್ಕೋತಾ ಇದಾರಂತೆ. ಇದಕ್ಕೆ ಮೇನ್ ರೀಸನ್ ನೆಟ್ಫ್ಲಿಕ್ಸ್ ಅವರು ಡಿಮ್ಯಾಂಡ್ ಮಾಡ್ತಾ ಇದಾರಂತೆ ಎಲೆನೈಟ್ ಅವ್ರನ್ನ ಮಂಡ್ಯ ನೈಟ್ ರಾಗೆ. ಇದರಿಂದ ನೆಟ್ಫ್ಲಿಕ್ಸ್ಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಯಾಕಂದ್ರೆ ಮಂಡ್ಯ ನೈಟ್ ರಾ ಅಲ್ಲಿ ಮೆಗಾ ಸ್ಟಾರ್ ಬರ್ತಾ ಇದಾರಲ್ಲ ಅಂತ. ಅಂಡ್ ಡಬ್ಲ್ಯೂ ಅವರು ಎಲೆನೈಟ್ ಅವ್ರಿಗೂ ಕೂಡ ಒಂದು ಅದ್ಭುತವಾದ ಸ್ಟೋರಿನ ಬರೀತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಇನ್ನೂ ಎಲೆನೈಟ್ ಅವ್ರಿಗೆ ನೀವೇನಾದ್ರೂ ಕೊಡ್ಲಿಲ್ಲ ಅಂದ್ರೆ ಎಲೆನೈಟ್ ಅಂತಹ ಟ್ಯಾಲೆಂಟ್ ನ ನೀವು ವೇಸ್ಟ್ ಮಾಡ್ದಂಗೆ ಲೆಕ್ಕ. ಅಂಡ್ ನನಗೆ ಇನ್ನೂ ಕೂಡ ನೆನಪಿದೆ, ಎಲೆನೈಟ್ ಅಂಡರ್ಟೇಕರ್ ಆಗಿ ಬ್ರೇವ್ ವೈಟ್ ಅವರ ಮಂಡ್ಯ ನೈಟ್ ರಾ 30th ಆನಿವರ್ಸರಿ ಆ ಒಂದು ಸೆಗ್ಮೆಂಟ್ ಇತ್ತಲ್ಲ, ಅದೆಲ್ಲದೂ ಕೂಡ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಏನೇ ಆಗ್ಲಿ ಗೈಸ್, ಮಂಡ್ಯ ನೈಟ್ ರಾಗೆ ಎಲೆನೈಟ್ ಅವ್ರನ್ನ ಡಬ್ಲ್ಯೂ ಅವರು ಮೂವ್ ಮಾಡಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ನಿಕ್ ಖಾನ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ನಿಕ್ ಖಾನ್ ಅವರು ಸ್ಟೆಫನಿ ಮಿಕ್ಮ್ಯಾನ್ ಅವರ ಒಂದು ಶೋಗೆ ಬಂದಿರ್ತಾರೆ, ಅವರ ಪಾಡ್ಕಾಸ್ಟ್ ಗೆ ಬಂದಿರ್ತಾರೆ. ಅದರಲ್ಲಿ ಅವರು ತುಂಬಾ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಅಂಡ್ ಒಂದು ವಿಚಾರನ ಇಲ್ಲಿ ಅವರು ಕನ್ಫರ್ಮ್ ಮಾಡಿದ್ದಾರೆ, ಈ ಒಂದು ಬಿಸ್ನೆಸ್ ಅಲ್ಲಿ ಪ್ರತಿದಿನ ನಾನು ಹಾಗೆ ಟ್ರಿಪಲ್ ಎಚ್ ಸೇರ್ಕೊಂಡು ಒಂದಲ್ಲ ಒಂದು ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಿ. ಬಟ್ ಆ ತಪ್ಪುಗಳನ್ನ ನಾವೇ ಮಾತಾಡ್ಕೊಂಡು ಸರಿ ಕೂಡ ಮಾಡ್ಕೋತೀವಿ. ಟ್ರಿಪಲ್ ಎಚ್ ಅವರು ಏನಾದ್ರೂ ಮಾಡಿದ್ರೆ ನನ್ನ ಬಂದು ಕೇಳ್ತಾರೆ, ನಾನು ಈ ರೀತಿ ಮಾಡಿದ್ದೀನಿ, ಇದು ನಿನಗೆ ಎಷ್ಟು ಸರಿ ಅನ್ಸುತ್ತೆ, ಎಷ್ಟು ತಪ್ಪು ಅನ್ಸುತ್ತೆ, ಅಂಡ್ ಇದನ್ನ ನಾವು ಇನ್ನೂ ಕೂಡ ಬೆಟರ್ ಆಗಿ ಯಾವ ರೀತಿ ಮಾಡಬಹುದು ಅಂತ ನಮ್ಮ ಇಬ್ಬರಲ್ಲೇ ಡಿಸ್ಕಷನ್ ಆಗಿ ಅದನ್ನ ನಾವು ಮೇಲ್ಗಡೆ ತಗೊಂಡ್ ಬರ್ತೀವಿ. ಅಂದ್ರೆ ತಪ್ಪನ್ನಂತೂ ಖಂಡಿತವಾಗ್ಲೂ ಮಾಡ್ತೀವಿ, ಬಟ್ ಆ ತಪ್ಪನ್ನ ನಾವಿಬ್ರು ಕೂಡ ಆಗ್ಲೇ ಸರಿ ಮಾಡ್ಕೋತೀವಿ ಅಂತ ನಮ್ಮ ನಿಕ್ ಖಾನ್ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ ಗೈಸ್, ಮುಂದೊಂದು ದಿನ ಈ ಒಂದು ಕಂಪನಿ ಏನಾದ್ರೂ ಫ್ಲಾಪ್ ಆದ್ರೆ, ಅಂದ್ರೆ ಈ ಒಂದು ಕಂಪನಿ ಏನಾದ್ರೂ ಸಿಕ್ಕಾಪಟ್ಟೆ ಫೇಲ್ ಆದ್ರೆ ಅದಕ್ಕೆ ಮೇನ್ ರೀಸನ್ ನಾನ್ ಮಾತ್ರ ಆಗಿರ್ತೀನಿ. ಬಟ್ ಈ ಒಂದು ಕಂಪನಿ ಏನಾದ್ರೂ ಸಕ್ಸಸ್ ಆದ್ರೆ ಅದಕ್ಕೆ ಮೇನ್ ರೀಸನ್ ನನ್ನ ಜೊತೆ ಕೆಲಸ ಮಾಡ್ತಿರ್ತಕ್ಕಂತಹ ಪ್ರತಿ ಒಬ್ಬ ವ್ಯಕ್ತಿನೂ ಕೂಡ ಆಗಿರ್ತಾನೆ. ಅನ್ಲೆಸ್ ಅವನಿಂದ ಏನಾದ್ರೂ ತಪ್ಪಾಗಿದ್ದು ಆ ಒಂದು ತಪ್ಪನ್ನ ಅವನು ನನಗೆ ಬಂದು ಹೇಳಿದ್ರೆ ಅದು ಅವನ್ ತಪ್ಪಲ್ಲ, ಬದಲಿಗೆ ನನ್ನ ತಪ್ಪು ಅಂತ ನಾನು ಆ ಒಂದು ತಪ್ಪನ್ನ ಸರಿ ಮಾಡೋ ಕಡೆ ಗಮನ ಹರಿಸ್ತೀನಿ. ಬಟ್ ಅವನೇನಾದ್ರೂ ತಪ್ಪು ಮಾಡಿನೂ ಕೂಡ ನನ್ನ ಬಳಿ ಬಂದು ಹೇಳಲಿಲ್ಲ ಅಂದ್ರೆ ಅವನೇ ಆ ಒಂದು ತಪ್ಪನ್ನ ಸರಿ ಮಾಡಬೇಕು ಅಷ್ಟೇ. ಏನೇ ಆಗ್ಲಿ, ಈ ಒಂದು ಕಂಪನಿ ಫೇಲ್ ಆದ್ರೆ ಅದಕ್ಕೆ ನಾನು ಮಾತ್ರ ಕಾರಣ, ಬಟ್ ಈ ಒಂದು ಕಂಪನಿ ಸಕ್ಸಸ್ ಆದ್ರೆ ನನ್ನ ಜೊತೆ ಕೆಲಸ ಮಾಡ್ತಿರ್ತಕ್ಕಂತಹ ಎಲ್ಲರೂ ಕಾರಣ ಅಂತ ನಮ್ಮ ನಿಕ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಒಬ್ಬ ಬಾಸ್ ಆಗಿ ನಮ್ಮ ನಿಕ್ ಖಾನ್ ಅವರ ದೃಷ್ಟಿಕೋನ ನಿಜವಾಗ್ಲೂ ಅದ್ಭುತವಾಗೇ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು. ಇದರಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಮತ್ತೆ ತನ್ನ ಹಳೆಯ ಲುಕ್ಕಿಗೆ ಹಿಂತಿರುಗಿದ್ದಾರೆ. ಬಟ್ ಈ ಒಂದು ಫೋಟೋ ಹಳೆಯ ಫೋಟೋ, ಸಿಕ್ಕಾಪಟ್ಟೆ ಓಲ್ಡ್ ಫೋಟೋ ಅಂತಾನೆ ಹೇಳ್ಬಹುದು. ನಮ್ಮ ಬ್ರಾಕ್ ಲೆಸ್ನರ್ ಅವರು ಇನ್ನೂ ಕೂಡ ಲಾಂಗ್ ಹೇರ್ಸ್ ನೇ ಬಿಟ್ಕೊಂಡಿದ್ದಾರೆ. ರೀಸೆಂಟ್ ಆಗಿ ಬ್ರಾಕ್ ಲೆಸ್ನರ್ ಅವರ ಮಗಳ ಶಾರ್ಟ್ ಪುಟ್ ಕಾಂಪಿಟೇಷನ್ ಅಲ್ಲೂ ಕೂಡ ನಾವು ಬ್ರಾಕ್ ಲೆಸ್ನರ್ ಅವರನ್ನ ನೋಡಬಹುದು, ನೀವು ಇಲ್ಲಿ ನೋಡ್ತಾ ಇರಬಹುದು. ಅವರ ಮಗಳು ಗೆದ್ದಿದ್ದಕ್ಕೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಖುಷಿ ಪಡ್ತಾ ಇದ್ದಾರೆ ಅಂಡ್ ಅವರನ್ನ ಹಗ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಬ್ರಾಕ್ ಲೆಸ್ನರ್ ಅವರ ಲುಕ್ ಇನ್ನೂ ಕೂಡ ಚೇಂಜ್ ಆಗಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಮಿಸ್ಟರ್ ಮನಿ ಇನ್ ದ ಬ್ಯಾಂಕ್ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸೆತ್ ರಾಲೆನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆದ್ದು ಕೆಲವೊಂದಷ್ಟು ಫೋಟೋ ಶೂಟ್ ಗಳನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಿಜವಾಗ್ಲೂ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ. ನಮ್ಮ ಸೆತ್ ರಾಲೆನ್ಸ್ ಅವರ ಈ ಒಂದು ಗ್ರೀನ್ ಕಲರ್ ಔಟ್ಫಿಟ್ ನ ನೋಡಿ ನನಗೆ RDJ ಅವರು ನೆನಪಾಗ್ತಾ ಇದ್ದಾರೆ. ಅವರು ಡಾಕ್ಟರ್ ಡೂಮ್ ಆಗಿ ಬರ್ತಾ ಇದ್ದಾರೆ ಅಂತ ಅನೌನ್ಸ್ ಮಾಡಬೇಕಾದ್ರೆ ಇದೇ ರೀತಿ ಕಾಸ್ಟ್ಯೂಮ್ ನ ಹಾಕೊಂಡು ಬಂದಿರ್ತಾರೆ. ಪ್ರಾಬಬ್ಲಿ ನಮ್ಮ ಸೆತ್ ರಾಲೆನ್ಸ್ ಅವರು ಅದನ್ನೇ ರೆಪ್ಲಿಕಾ ಆಗಿ ಇಲ್ಲಿ ಕ್ರಿಯೇಟ್ ಮಾಡಿರಬಹುದು. ಏನೇ ಆಗ್ಲಿ ಗೈಸ್, ಮನಿ ಇನ್ ದ ಬ್ಯಾಂಕ್ ನಂತೂ ಗೆದ್ದಾಗಿದೆ. ನಮ್ಮ ಟ್ರಿಪಲ್ ಎಚ್ ಅವರು ಇಷ್ಟು ವರ್ಷ ಮನಿ ಇನ್ ದ ಬ್ಯಾಂಕ್ ಕಡೆ ಗಮನ ಕೊಡ್ದಲೆ ಅದನ್ನ ಏನೇನೋ ಮಾಡ್ಬಿಟ್ಟಿದ್ದಾರೆ. ಬಟ್ ಫೈನಲಿ ಸೆತ್ ರಾಲೆನ್ಸ್ ಅವರು ಗೆದ್ದಿರೋದ್ರಿಂದ ಪ್ರಾಬಬ್ಲಿ ಈ ಬಾರಿ ಮನಿ ಇನ್ ದ ಬ್ಯಾಂಕ್ ನ ಯೂಸ್ ನಮಗೆ ಸರಿಯಾಗಿ ನೋಡೋದಕ್ಕೆ ಸಿಗಬಹುದು. ಅಥವಾ ನಮ್ಮ ಟ್ರಿಪಲ್ ಎಚ್ ಅವರು ಹಿಂಗೂ ಕೂಡ ಥಿಂಕ್ ಮಾಡಬಹುದು, ನಮ್ಮ ಸೆತ್ ರಾಲೆನ್ಸ್ ಅವರು ಈಗಾಗಲೇ ಹೈಯೆಸ್ಟ್ ಆಫ್ ದ ಸೆಂಚುರಿ ಮಾಡಿರೋದ್ರಿಂದ ಈ ಒಂದು ಮನಿ ಇನ್ ದ ಬ್ಯಾಂಕ್ ನ ಇನ್ನೂ ಕೂಡ ಕುಲ್ಗೆಡ್ಸಿ ಸ್ವಲ್ಪ ಶಾಕ್ ನ ಕೊಡೋಣ ಅಂತ. ಬಟ್ ಆ ರೀತಿ ಆಗೋದಿಲ್ಲ ಅಂತ ಅನ್ಕೋತೀನಿ. ಈ ಬಾರಿ ನಮ್ಮ ಸೆತ್ ರಾಲೆನ್ಸ್ ಅವರ ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್ನು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅಂತ ಕಾದ್ ನೋಡಬೇಕು. ಸಕ್ಸಸ್ ಆಗುತ್ತೆ ಅಂತ ಅನ್ಸುತ್ತೆ, ಬಟ್ ರೋಮನ್ ರೈನ್ಸ್ ಅವರ ಕಾರಣದಿಂದ ಅದು ಫೇಲ್ಯೂರ್ ಕೂಡ ಆಗ್ಬಹುದು. ಆ ರೀತಿ ಆಗದೆ ಇರಲಿ, ಸಕ್ಸಸ್ ಆದ್ಮೇಲೆ ರೋಮನ್ ರೈನ್ಸ್ ಅವರ ರಿಟರ್ನ್ ಆಗಲಿ, ಅಥವಾ ರೋಮನ್ ರೈನ್ಸ್ ಅವರು ಸಕ್ಸಸ್ ಆದ್ಮೇಲೆ ಬಂದು ನಮ್ಮ ಸೆತ್ ರಾಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಲಿ ಅಂತ ಕೇಳ್ಕೊಳ್ಳೋಣ. ಸದ್ಯಕ್ಕೆ ಭಯ ಅಂತೂ ಇದೆ, ನಮ್ಮ ಸೆತ್ ರಾಲೆನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆದ್ದ ಮೇಲೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಮನಿ ಇನ್ ದ ಬ್ಯಾಂಕ್ ನ ಯಾವ ರೀತಿ ಬುಕ್ ಮಾಡ್ತಾರೋ ಅಂತ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಒಂದು ಮೆಗಾ ಸ್ಮ್ಯಾಕ್ ಡೌನ್ ಆಗಲಿದೆ, ಯಾಕಂದ್ರೆ ಆ ರೀತಿಯ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲೂ ಜಾನ್ ಸಿನಾ ಅವರ ಫ್ಯಾನ್ಸ್ ಗಳಿಗೆಲ್ಲರಿಗೂ ಕೂಡ
ಮಸ್ಟ್ ವಾಚ್ ಸ್ಮ್ಯಾಕ್ ಡೌನ್ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಟ್ರಿಶ್ ಸ್ಟ್ರಾಟಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಟ್ರಿಶ್ ಸ್ಟ್ರಾಟಸ್ ಅವ್ರನ್ನ ನಾಳೆ ಸ್ಮ್ಯಾಕ್ ಡೌನ್ ಗೆ ಅನೌನ್ಸ್ ಮಾಡಿದ್ದಾರೆ. ಕಾದ್ ನೋಡ್ಬೇಕು ಟ್ರಿಶ್ ಸ್ಟ್ರಾಟಸ್ ಅವರು ಬಂದು ಏನ್ ಮಾಡ್ತಾರೆ ಅಂತ. ಅಫ್ಕೋರ್ಸ್ ಎವಲ್ಯೂಷನ್ 2 ಗೆ ತನ್ನ ಸ್ಟೋರಿನ ಬಿಲ್ಡ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಕ್ವೀನ್ ಆಫ್ ದ ರಿಂಗ್ ನ ಸೆಮಿಫೈನಲ್ಸ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಲೆಕ್ಸಾ ಬ್ಲೇಸ್ ವರ್ಸಸ್ ಆಸ್ಕಾ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆದ್ದು ಕ್ವೀನ್ ಆಫ್ ದ ರಿಂಗ್ ನ ಫೈನಲ್ಸ್ ಗೆ ಹೋಗ್ತಾರೆ ಅಂತ ಕಾದ್ ನೋಡ್ಬೇಕು. ಅಂಡ್ ಈ ಬಾರಿ ಕ್ರೌನ್ ಯಾರ ತಲೆ ಮೇಲಿದೆ ನೀವು ಕೂಡ ನೋಡ್ತಾ ಇರಬಹುದು. ಇಷ್ಟೇ ಅಲ್ಲ ಗಾಯ್ಸ್, ನಾಳೆ ನಮಗೆ ಕಿಂಗ್ ಆಫ್ ದ ರಿಂಗ್ ನ ಸೆಮಿಫೈನಲ್ಸ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ವೈಪರ್ ರ್ಯಾಂಡಿ ಆರ್ಡನ್ ಹಾಗೆ ನಮ್ಮ ಸಾಮಿ ಝೈನ್ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆದ್ದು ಫೈನಲ್ಸ್ ಗೆ ಕ್ವಾಲಿಫೈ ಆಗ್ತಾರೆ ಅಂತ ಕಾದ್ ನೋಡ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಕ್ರೌನ್ ಯಾರ ತಲೆ ಮೇಲಿದೆ ಅಂತ ನೀವು ನೋಡ್ತಾ ಇರಬಹುದು. ಇಷ್ಟೇ ಅಲ್ಲ, ನಾಳೆ ಸ್ಮ್ಯಾಕ್ ಡೌನ್ ನ ಮೈನ್ ಹೈಲೈಟ್ ಆರ್-ಟ್ರೂತ್ ವರ್ಸಸ್ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಜಾನ್ ಸಿನಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಯಾವುದೇ ರೀತಿಯ ಚಾಂಪಿಯನ್ಶಿಪ್ ಗಾಗಿ ನೋಡೋದಕ್ಕೆ ಸಿಗ್ತಾ ಇಲ್ಲ, ಬದಲಿಗೆ ರೆಸ್ಪೆಕ್ಟ್ ಗಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಆರ್-ಟ್ರೂತ್ ಅವರಿಗೆ ಜಾನ್ ಸಿನಾ ಅವರಿಂದ ಸ್ವಲ್ಪ ರೆಸ್ಪೆಕ್ಟ್ ಬೇಕು. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ನಾಳೆ ರ್ಯಾಂಡಮ್ ಸ್ಮ್ಯಾಕ್ ಡೌನ್ ನಲ್ಲಿ ಜಾನ್ ಸಿನಾ ಅವರು ರೆಸಲ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ವಿಚಾರ ಏನಿದೆ ಅಲ್ವಾ? ಸೊ ಮ್ಯಾಚ್ ಮುಗಿದ ಮೇಲೂ ಕೂಡ ತುಂಬಾ ವಿಚಾರಗಳು ನಮಗೆ ನೋಡೋದಕ್ಕೆ ಸಿಗಬಹುದು. ಯಾರಿಗೊತ್ತು, ಸಿಎಂ ಪಂಕ್ ಅವರು ಬಂದು ಒಂದು ಸೆಗ್ಮೆಂಟ್ ಕೂಡ ಕೊಡಬಹುದು ಅಥವಾ ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡಬಹುದು. ಸೊ ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಮಸ್ಟ್ ವಾಚ್ ಸ್ಮ್ಯಾಕ್ ಡೌನ್ ಆಗಲಿದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.